ಗೈಸ್, ಎಲ್ಲರಿಗೆ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರೀವಿಯಸ್ ಇಯರ್ ಎಕ್ಸಾಮ್ಗಳಲ್ಲಿ ಈ ಒಂದು ಸಾಮಾನ್ಯ ಕನ್ನಡ ವಿಷಯದ ಮೇಲೆ ಕೇಳಿರುವ ಪ್ರಶ್ನೆಗಳನ್ನು ನಾವಿಲ್ಲಿ ಚರ್ಚೆ ಮಾಡುವ. ಸೊ ಈ ಒಂದು ಪ್ರಶ್ನೆಗಳು ಮುಂಬರುವ VAO ಅಥವಾ FDA ಅಥವಾ SDA ಹಾಗೂ ಗ್ರೂಪ್ C ಹಾಗೂ PDO ಮತ್ತು ಇನ್ನಿತರ ಈ KEA ಮತ್ತು KPSC ಇಂದ ಕಂಡಕ್ಟ್ ಮಾಡಲಾಗುವಂಥ ಎಕ್ಸಾಮ್ಗಳಲ್ಲಿ ಈ ಸಾಮಾನ್ಯ ಕನ್ನಡ ಏನು ಬರುತ್ತಲ್ಲ ಆ ಒಂದು ಸಬ್ಜೆಕ್ಟ್ ಒಂದು ಪೇಪರಲ್ಲಿ ಈ ಒಂದು ಪ್ರಶ್ನೆಗಳು ಬರುವ ಸಾಧ್ಯತೆ ಮತ್ತು ರಿಪೀಟ್ ಆಗುವ ಸಾಧ್ಯತೆ ಇರುತ್ತೆ. ಸೊ ಇಲ್ಲಿ ಪ್ರತಿ ಪ್ರಶ್ನೆಯನ್ನು ಇನ್ ಡೆಪ್ತ್ ಆಗಿ ನಾವಿಲ್ಲಿ ಸ್ಟಡಿ ಮಾಡೋಣ. ಮತ್ತು ಇದರಿಂದ ನಿಮಗೆ ಏನಪ್ಪ ಈ ಒಂದು ಕನ್ನಡನೇ ಪೂರ್ತಿ ಏನಪ್ಪ ಒಂದು ಫುಲ್ ರಿವಿಷನ್ ಆಗುತ್ತೆ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ದ ಕ್ವಶನ್. ಫಸ್ಟ್ ಕ್ವಶನ್ ನೋಡಿ, ಅಯ್ಯೋ ಮಗು ಬಿದ್ದು ಬಿಟ್ಟಿತಲ್ಲ. ಇಲ್ಲಿ ಅಯ್ಯೋ ಎಂಬುದು ಏನು ನೋಡಿ. ಅಯ್ಯೋ ಮಗು ಬಿದ್ದು ಬಿಟ್ಟಿತ್ತಲ್ಲ. ಓಕೆ, ಇಲ್ಲಿ ಅಯ್ಯೋ ಈ ಒಂದು ಶಬ್ದ ಏನನ್ನು ಸೂಚಿಸ್ತದ? ಸೊ ಅಯ್ಯೋ ನೋಡಿ, ದುಃಖ, ಆಶ್ಚರ್ಯ ಮುಂತಾದ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಬಳಸುವ ಅವ್ಯಯಗಳನ್ನು ನಾವು ಏನಂತೀವಿ? ಭಾವಸೂಚಕ ಅವ್ಯಯ. ನೋಡಿ, ಇದು ಅವ್ಯಯ ಅಂತ ಗೊತ್ತು ನಿಮಗೆ, ಬಟ್ ಅದು ಯಾವ ಅವ್ಯಯ? ಸಾಮಾನ್ಯ, ಸಂಬಂಧ. ಸೊ ಇದು ಭಾವನೆಯನ್ನು ವ್ಯಕ್ತಪಡಿಸ್ತದೆ, ಅದಕ್ಕಿದು ಭಾವಸೂಚಕ ಅವ್ಯಯ. ಓಕೆ, ನೆಕ್ಸ್ಟು ಗುಂಪಿನಲ್ಲಿರುವ ಕನ್ನಡ ಪದ ಯಾವುದು? ನೋಡಿ, ಇಲ್ಲಿ ಕೊಟ್ಟಂಥ ಶಬ್ದಗಳಲ್ಲಿ ಆಕಾಶ, ಸ್ನಾನ, ಮುಖ, ಸಿಹಿ. ನೋಡಿ, ಆಕಾಶ, ಓಕೆ, ಸ್ನಾನ, ಮುಖ ಇವೆಲ್ಲ ಏನದವ? ಸಂಸ್ಕೃತ ಪದಗಳು. ಸಂಸ್ಕೃತ, ಓಕೆ, ಸಂಸ್ಕೃತ ಪದಗಳು. ಅದೇ ತತ್ಸಮ ಪದಗಳಂತ ನಾವು ಅಂತೀವಿ. ಬಟ್ ಇಲ್ಲಿ ಸಿಹಿ ಅನ್ನೋದು ಏನದ? ಶುದ್ಧ ಕನ್ನಡ ಪದ, ಅಚ್ಚ ಕನ್ನಡ ಪದ. ಓಕೆ, ಸೊ ಇದನ್ನು KPSC ಈ ಒಂದು ಗ್ರೂಪ್ C ಎಕ್ಸಾಮಲ್ಲಿ ಕೇಳಿದ್ದಾರೆ. ಇದು FDA 2017 ಕೇಳಲಾಗಿದೆ. ನೆಕ್ಸ್ಟ್ ನೋಡಿ, ಚೋಟು ದೂರ ಸರಿ ಅಂದರೆ ಡ್ಯಾಶ್ ದೂರ ಸರಿಬೇಕು. ಖಾಲಿ ಬಿಟ್ಟ ಜಾಗದಲ್ಲಿ ಉಚಿತವಾದ ಪದವನ್ನು ಸೇರಿಸಿ ಗಾದೆಯನ್ನು ಪೂರ್ಣಗೊಳಿಸಿ. ನೋಡಿ, ಇದೊಂದು ಪ್ರಸಿದ್ಧ ಕನ್ನಡ ಗಾದೆ ಮಾತು. ಚೋಟು ದೂರ ಸರಿ ಅಂದರೆ ಮಾರು ದೂರ ಸರಿಬೇಕು. ಮಾರು. ಓಕೆ, ಇದು ಕೂಡ KPSC ಗ್ರೂಪ್ Cಯಲ್ಲಿ ಕೇಳಿದಂಥ ಕ್ವಶನ್ನು. ನೆಕ್ಸ್ಟ್ 24ನೇ ಕ್ವಶನ್ ನೋಡಿ, ಸಂಪೂರ್ಣವಾಗಿ ಸಮಾನಾರ್ಥ ಪದಗಳಿರುವ ಗುಂಪನ್ನು ಹುಡುಕಿ. ನಾವಿಲ್ಲಿ ಗುಂಪು ಯಾವುದು? ಸೊ ಇಲ್ಲಿ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ 4 ಶಬ್ದಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ 4 ಶಬ್ದ ಹೇಗಿರಬೇಕು? 4 ಪದಗಳು ಒಂದೇ ಅರ್ಥವನ್ನು ನೀಡಬೇಕಿಲ್ಲಿ. ಓಕೆ, ಸೊ ನೋಡಿ, ಪಾವಕ, ಅನಲ, ಬೆಂಕಿ, ಅಗ್ನಿ. ನೋಡಿ, ಬೆಂಕಿ, ಅಗ್ನಿ ನಿಮಗೆ ಗೊತ್ತು, ಎರಡೂ ಸೇಮ್. ಅದೇ ರೀತಿ ಅನಲ ಅಂದ್ರೂ ಕೂಡ ಬೆಂಕಿ, ಪಾವಕ ಅಂದ್ರೂ ಕೂಡ ಬೆಂಕಿ. ಸೊ ಇಲ್ಲಿ ಸರಿ ಉತ್ತರ ಏನಾಗತ್ತೆ? ಆಪ್ಷನ್ 1 ಆಗುತ್ತೆ. ಇಲ್ಲಿ ನಾವು ಸೆಕೆಂಡ್ ಆಪ್ಷನನ್ನು ನೋಡೋಣ, ಯಾವುದು ಡಿಫ್ರೆಂಟ್ ಅದ ನೋಡಿ. ವಾರಿ, ನೀರು, ತೋಯ. ನೋಡಿ, ನೀರು ಇದಕ್ಕೆ ತೋಯನೂ ಅಂತೀವಿ, ವಾರಿನೂ ಅಂತೀವಿ. ಬಟ್ ನಾರಿ ಒಂದೇ ಡಿಫ್ರೆಂಟ್ ಅದ ಇಲ್ಲಿ. ನೋಡಿ, ನಾಳೆ ಎಕ್ಸಾಮಲ್ಲಿ ಕೇಳ್ಬೋದು ನಿಮಗೆ, ನೀರು ಅಥವಾ ತೋಯ ಎಂದರೇನು? ತೋಯ ಇದರ ಸಮಾನಾರ್ಥಕ ಪದ. ತೋಯ ಅಂದರೆ ನೀರು. ಸೊ ಈ ರೀತಿ ನಾವೆಲ್ಲ ಡೀಪಾಗಿ ಸ್ಟಡಿ ಮಾಡಿದ್ವಿ ಅಂದರೆ ನಮಗೆ ಈ ಒಂದು ಕ್ವಶನ್ ಪೇಪರ್ಗಳನ್ನು ಒಂದು ಅನಲೈಸ್ ಮಾಡೋದ್ರ ಒಂದು ಫಾಯ್ದಾ ಆಗುತ್ತೆ ನಮಗೆ. ಓಕೆ, ನೆಕ್ಸ್ಟು ಆದಿತ್ಯ, ಭಾಸ್ಕರ, ತಸ್ಕರ, ದಿನೇಶ. ನೋಡಿ, ಆದಿತ್ಯ ಅಂದರೆ ಸೂರ್ಯ, ಭಾಸ್ಕರ ಅಂದ್ರೂ ಸೂರ್ಯ, ದಿನೇಶ ಅಂದ್ರೂ ಸೂರ್ಯ. ಬಟ್ ಇಲ್ಲಿ ತಸ್ಕರ ಇದೆಯಲ್ಲ, ತಸ್ಕರ ಅಂದರೆ ಕಳ್ಳ. ಓಕೆ, ಸೊ ಇಲ್ಲಿ ನಾರಿ ಅಂದರೆ ಏನಪ್ಪ? ಹೆಣ್ಣು. ಓಕೆ, ನೆಕ್ಸ್ಟ್ ಕುಸುಮ, ಪುಷ್ಪ, ಸುಷ್ಮ, ರಶ್ಮಿ.
ಸೊ ಇದರಲ್ಲಿ ಕುಸುಮ, ಪುಷ್ಪ, ಸುಷ್ಮ ಇವೆಲ್ಲ ಏನದಪ್ಪ ಹೀಗೆ ಅಂದರೆ ಹೂವು, ಪುಷ್ಪ. ಬಟ್ ರಶ್ಮಿ ಅನ್ನೋದು, ರಶ್ಮಿ ಅಂದರೆ ಕಿರಣ, ಸೂರ್ಯನ ಕಿರಣ. ಓಕೆ, ಸೊ ಇದನ್ನು KPSC ಗ್ರೂಪ್ ಸಿಯಲ್ಲಿ ಕೇಳಿದ್ದಾರೆ. ಸೊ ಈ ರೀತಿ ನಿಮಗೆ ಕ್ವಶನ್ಗಳು ಒಂದಕ್ಕೊಂದು ಏನಪ್ಪ ನೀವು ಫುಲ್ಲಿ ಅನಲೈಸ್ ಮಾಡಿ ಈ ರೀತಿ ಸ್ಟಡಿ ಮಾಡಬೇಕು. ಆವಾಗ ನಿಮಗೆ ಕ್ವಶನ್ ಪೇಪರ್ ಬಿಡಿಸುವುದರ ಒಂದು ಏನಪ್ಪ ಉಪಯುಕ್ತ ಅಥವಾ ಉಪಯೋಗ ಆಗುತ್ತಾ. ಇಲ್ಲಿ ಯಾವ ಗುಂಪು ಸಂಪೂರ್ಣವಾಗಿ ಹೊಂದಿಕೆಯಾಗಿದೆ, ಇಲ್ಲಿ ಒಂದು 4 ಪದಗಳನ್ನು ಕೊಟ್ಟಿದ್ದಾರೆ. ಆ 4 ಪದಗಳ ಮುಂದೆ ಸಂಧಿ ಕೊಟ್ಟಿದ್ದಾರೆ. ಸೊ ಅಂದರೆ ಆ ಪದ ಸಂಧಿ ಆಗುತ್ತೋ ಇಲ್ವೋ ಅಂತ ನೋಡಲಿಕ್ಕೆ. ಓಕೆ, ಸೊ ಇಲ್ಲಿ ಫಸ್ಟ್ ನೋಡಿ, ಇಲ್ಲಿ ನೆಲಗಡಲೆ, ಕಲ್ಲುಪ್ಪು, ಪದಾರ್ಥ ಮತ್ತು ಬೇಡವೆಂದು. ಓಕೆ, ಸೊ ಈಗ ಜಸ್ಟ್ ಟೋಟಲ್ 4 ಪದಗಳನ್ನು ಕೊಟ್ಟಿದ್ದಾರೆ. ಎಸ್, ಇಲ್ಲಿ ನೀವು ಮೂರನೇ ಆಪ್ಷನ್ ನೋಡಿ. ಈ ಮೂರನೇ ಆಪ್ಷನಲ್ಲೇ ಕಾಲಿಗೆ ಇದು ಲೋಪಸಂಧಿ ಅಂತ ಕೊಟ್ಟಿದ್ದಾರೆ. ಕಾಲಿಗೆ ಇಲ್ಲಿ ಕಾಲು ಪ್ಲಸ್ ಇಗೆ, ಕಾಲು ಪ್ಲಸ್ ಇಗೆ ಕಾಲಿಗೆ ಅಂದರೆ ಇಲ್ಲಿ ಪೂರ್ವ ಪದದಲ್ಲಿ ಉ ಇದು ಲೋಪವಾಗಿ ಇಲ್ಲಿ ಸಂಧಿ ಪದದಲ್ಲಿ ಈ ಬಂದಿದೆ. ಸೊ ಅದಕ್ಕೆ ಇದು ಲೋಪ ಸಂಧಿ ಆಗುತ್ತೆ. ಕರೆಕ್ಟ್ ಅದ. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಆನೆಯ ಪದದಲ್ಲಿ ಏನಿದೆಪ್ಪ, ಆನೆ ಪ್ಲಸ್ ಅಯ, ಆನೆ ಪ್ಲಸ್ ಅಯ ಅಂದರೆ ಇಲ್ಲಿ ಯ ಆಗಮವಾಗಿದೆ. ಓಕೆ, ಅದಿಂದ ಯ ಆಗಮವಾಗಿದೆ ಇಲ್ಲಿ, ಅದಕ್ಕೆ ಇದು ಆಗಮ ಸಂಧಿ. ನೆಕ್ಸ್ಟ್ ತಂಬುಳಿ ಅಂದರೆ ತನ್ ಪ್ಲಸ್ ಹುಳಿ, ತನ್ ಪ್ಲಸ್ ಹುಳಿ ತಂಬುಳಿ ಅಂದರೆ ನಕಾರಕ್ಕೆ ಬಕಾರ ಆದೇಶವಾಗಿ ಬಂದಿದೆ, ಅದಕ್ಕೆ ಇದು ಆದೇಶ ಸಂಧಿ. ಓಕೆ, ನೆಕ್ಸ್ಟು ದೇಶಾಭಿಮಾನ ಇಲ್ಲೇನಾಗುತ್ತೆ, ದೇಶ ಪ್ಲಸ್ ಅಭಿಮಾನ ನೋಡಿ, ಇಲ್ಲಿ ಕೂಡ ಇಲ್ಲಿ ದೇಶಾಭಿಮಾನ ಆ ಅಂತ ಬಂದಿದೆ. ಇಲ್ಲಿ ಸವರ್ಣ ಸ್ವರಗಳು ಬಂದು ಪೂರ್ವ ಮತ್ತು ಉತ್ತರ ಪದದಲ್ಲಿ ಸವರ್ಣ ಪದಗಳು ಬಂದು ಸಂಧಿ ಪದದಲ್ಲಿ ದೀರ್ಘ ಸ್ವರ ಬಂದರೆ ಅದಕ್ಕೆ ಸವರ್ಣ ದೀರ್ಘ ಸಂಧಿ ಅಂತ ಕರೀತಾರೆ. ಸೊ ಅದಕ್ಕೆ ಇಲ್ಲಿ ಆಪ್ಷನ್ 4 ಏನದ ಆ್ಯಕ್ಯುರೇಟ್ ಅದ. ಓಕೆ, ಇಲ್ಲಿ ಮಿಸ್ಟೇಕ್ ಅಂದರೆ ನೋಡಿ, ಊರುಗೋಲು ಅಂತ ಒಂದು ಇದೆ ಇದರಲ್ಲಿ ನೋಡಿ. ಬಾಯಿ ಪ್ಲಸ್ಸಿಂದ ಬಾಯಿಂದ ಸವರ್ಣ ದೀರ್ಘ ಸಂಧಿ ಕರೆಕ್ಟ್ ಇದೆ. ಗಿರೀಶ, ಓಕೆ, ಗಿರಿ ಪ್ಲಸ್ ಗಿರೀಶ ಇದು ಸವರ್ಣ ದೀರ್ಘ ಸಂಧಿ ಆಗುತ್ತೆ. ಆಮೇಲೆ ದಾರಿ ಪ್ಲಸ್ ದಾರಿಯಲ್ಲಿ ಯಕಾರ ಆಗಮ ಸಂಧಿ ಆಗುತ್ತೆ. ಬಟ್ ಇಲ್ಲಿ ಆದೇಶ ಸಂಧಿ ಕೊಟ್ಟಿದ್ದಾರೆ. ಓಕೆ, ಸೊ ಇವೆಲ್ಲ ರಾಂಗ್ ಅದಾವ. ಆಮೇಲೆ ಊರು ಪ್ಲಸ್ ಕೋಲು ಕೆ ಗ ಬಂದಿದೆ ಇಲ್ಲಿ, ಅದಕ್ಕೆ ಇದು ಆದೇಶ ಸಂಧಿ ಆಗುತ್ತೆ. ಬಟ್ ಇಲ್ಲಿ ಲೋಪ ಸಂಧಿ ಕೊಟ್ಟಿದ್ದಾರೆ. ಸೊ ತಪ್ಪದ. ಅದೇ ರೀತಿ ಇವು ಕೂಡ ಏನದಪ್ಪ ಮಿಸ್ಟೇಕ್ಸ್ ಅದಾವ. ನೆಲಗಡಲೆ, ನೆಲ ಪ್ಲಸ್ ಕಡಲೆ ಕ ಆದೇಶವಾಗಿ ಬರ್ತದೆ. ನೆಲಗಡಲೆ ಇದು ಆದೇಶ ಸಂಧಿ, ಬಟ್ ಆಗಮ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ಆಪ್ಷನ್ 3 ಕರೆಕ್ಟ್ ಆಗುತ್ತೆ. ಇದು KPSC ಗ್ರೂಪ್ ಸಿ 2016 ಕೇಳಿದಂಥ ಪ್ರಶ್ನೆ. ನೆಕ್ಸ್ಟ್ ನೋಡಿ, ಇಲ್ಲಿ
ಕೆಳಕಂಡ ಪದಗಳಲ್ಲಿ ಗುಂಪಿಗೆ ಸೇರದ ಸಮಾಸ ಪದ ಯಾವುದು? ಗುಂಪಿಗೆ ಸೇರದ ನೋಡಿ, ಒಂದು ಕಡೆಗೋಲು ಅದ. ಇದು ಕಡೆಗೋಲು ಏನಾಗ್ತದ? ಕಡೆಗೋಲು, ಸಿಡಿಮದ್ದು, ತೂಗುದೀಪ ಇವೆಲ್ಲ ಏನಾಗ್ತವ? ಧಾತು ಮತ್ತು ನಾಮಪದಗಳಿಂದ ಕೂಡಿದವ. ಧಾತು ಮತ್ತು ನಾಮಪದದಿಂದ. ಸೊ ಅದಕ್ಕೆ ಇವು ಕ್ರಿಯಾ ಸಮಾಸಗಳಾಗ್ತವ. ಬಟ್ ನೆಲಗಡಲೆ ಇದೆಯಲ್ಲ, ನೆಲಗಡಲೆ ಎಂಬುದು ನೆಲದ ಪ್ಲಸ್ ಕಡಲೆ. ನೋಡಿ, ನೆಲದ ಪ್ಲಸ್ ಕಡಲೆ, ನೆಲದ ಪ್ಲಸ್ ಕಡಲೆ, ನೆಲಗಡಲೆ. ಅಂದರೆ ಷಷ್ಠಿ ತತ್ಪುರುಷ ಸಮಾಸ ಆಗುತ್ತೆ ಇದು. ಓಕೆ, ಅಥವಾ ಕರ್ಮಧಾರೆಯೂ ಆಗ್ಬೋದು. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ನವಿಲು ಜಾಗರ ಆಡಿದ್ದನ್ನು ನೋಡಿ ಕೆಂಬೂತ ಪುಕ್ಕ ತರ್ಕೋತು ಈ ಗಾದೆಯ ಸೂಚಿತಾರ್ಥ. ನೋಡಿ, ನವಿಲು ಜಾಗರ ಆಡಿದ್ದನ್ನು ನೋಡಿ ಕೆಂಬೂತ ಪುಕ್ಕ ಏನಪ್ಪ ತರ್ಕೋತು. ಓಕೆ, ಈ ಗಾದೆಯ ವಿವರ ಅಂದರೆ ಒಂದು ಇತರರ ಏಳಿಗೆ ಅಥವಾ ಅವರ ಒಂದು ಪ್ರತಿಭೆ, ಅವರ ಒಂದು ಸಕ್ಸಸ್ಸನ್ನು ಅಥವಾ ಅವರ ಒಂದು ಸೌಂದರ್ಯವನ್ನು ನೋಡಿ ಅಸೂಯೆ ಪಡುವುದನ್ನು ಸೂಚಿಸುವ ಗಾದೆ ಮಾತಿದಾಗಿದೆ. ಅಂದರೆ ಇಲ್ಲಿ ನಾವು ಸಿಂಪಲಾಗಿ ಏನು ಅನ್ಬೋದು, ಇದಕ್ಕೆ ಮತ್ಸರ ಅಥವಾ ಹೊಟ್ಟೆ ಕಿಚ್ಚು. ಓಕೆ, ನೆಕ್ಸ್ಟ್ ಹಿತ್ತಾಳೆ ಕಿವಿ. ಈ ನುಡಿಗಟ್ಟಿನ ಅರ್ಥ. ಹಿತ್ತಾಳೆ ಕಿವಿ ಅಂದರೆ ಗೊತ್ತು ನಿಮಗೆ, ಚಾಡಿ ಮಾತುಗಳನ್ನು ಕೇಳುವ ಕಿವಿ ಅಥವಾ ಇತರರೇ ಹೇಳುವ ಯಾವುದೇ ಚಾಡಿ ಮಾತು ಅಥವಾ ಯಾವುದೇ ವಿಚಾರವನ್ನು ವಿಮರ್ಶಿಸದೆ ತಕ್ಷಣ ನಂಬುವ ಸ್ವಭಾವವನ್ನು ಹಿತ್ತಾಳೆ ಕಿವಿ ಅಂತ ನಾವು ಕರಿತೀವಿ. ಇದು ಕೂಡ KPSC ಗ್ರೂಪ್ ಸಿಯಲ್ಲಿ. ನೆಕ್ಸ್ಟ್ ತೃತೀಯ ವಿಭಕ್ತಿಗೆ ಇಲ್ಲಿ ಏನನ್ನು ಬಳಸ್ತೀವಿ ನಾವು? ತೃತೀಯ ಇಂದ. ನೋಡಿ, ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ, ಈಗೆ, ಕೆ. ಓಕೆ, ಆಮೇಲೆ ಷಷ್ಠಿ ಅ ಇದು, ಆಮೇಲೆ ಷಷ್ಠಿ ಅ ಆದಮೇಲೆ ಸಪ್ತಮಿ ಅಲ್ಲಿ. ಈ ರೀತಿ ಒಟ್ಟಾರೆ 7 ವಿಭಕ್ತಿ ಪ್ರತ್ಯಯಗಳು ಬರ್ತವೆ. ನೆಕ್ಸ್ಟ್ ನೋಡಿ, ಪಸಂದು. ಈ ಭಾಷೆಯ ಪದ. ಇದು ಡ್ಯಾಶ್ ಭಾಷೆಯ ಪದ. ಪಸಂದು ಅಂದರೆ ನಿಮಗೆ ನೀವು ಈಗ ಅನ್ಬೋದು, ಈಗ ಯಾವುದಾದ್ರೂ ಒಂದು ಡ್ರೆಸ್ ತೆಗೆದುಕೊಂಡು ಹೋಗಲಿಕ್ಕೆ ಹೋದರೆ ನನಗಿದೆ ಪಸಂದ್ ಬಂದಿದೆ ಅಂದರೆ ಸ್ವಲ್ಪ ಮಿಶ್ರ ಭಾಷೆಯನ್ನು ಮಾತಾಡುವವರು ಇದನ್ನು ಪಟ್ನ ಏನಪ್ಪ ಐಡೆಂಟಿಫೈ ಮಾಡ್ತಾರೆ. ನನಗಿದು ಪಸಂದ್ ಬಂದಿದೆ, ಮುಜೆ ಪಸಂದ್ ಆಯಾ. ಓಕೆ, ಪಸಂದ್ ಅಂದರೆ ಇಷ್ಟವಾಗುವುದು. ಇದು ಹಿಂದಿ ಶಬ್ದ. ಹಿಂದಿ ಅಥವಾ ಉರ್ದುವಲ್ಲಿ ಕೂಡ ಇದನ್ನು ಬಳಸ್ತಾರೆ, ಉರ್ದು. ಓಕೆ, ನೆಕ್ಸ್ಟ್ ನೋಡಿ, ಭೂಸುತೆ. ಸಮಾನಾರ್ಥಕ ಪದಗಳು. ಭೂಸುತೆ ಅಂದರೆ ಭೂಮಿಯ ಮಗಳು. ಅದು ಯಾರಪ್ಪ? ಸೀತೆ. ಓಕೆ, ಸೀತೆಗೆ ಇನ್ನೊಂದು ಹೆಸರು ಏನಪ್ಪ? ಧರಣಿ ಸುತೆ, ಅವನಿ ಸುತೆ, ಪೃಥ್ವಿಯಾತ್ಮಜೆ, ಇಲಾಸುತೆ. ಇವೆಲ್ಲವೂ ಸೀತೆಯ ಸಮಾನಾರ್ಥಕ ಪದಗಳು. ನೋಡಿ, ಧರಣಿ ಸುತೆ, ಅವನಿ ಸುತೆ, ಪೃಥ್ವಿ ಆತ್ಮಜಿ, ಇಳಾಸುತೆ. ಓಕೆ, ಇವೆಲ್ಲ ಸೀತೆಯ ಸಮಾನಾರ್ಥಕ ಪದ. ಇದಕ್ಕೆ KPSC ಗ್ರೂಪ್ ಸಿಯಲ್ಲಿ ಕೇಳಲಾಗಿದೆ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಮ್ಯಾಕ್ಸಿಮಮ್ ಜನಕ್ಕೆ ಇದು ಗೊತ್ತಿರಲ್ಲ. ಭೂಸುತೆ ಸೀತೆ ಅಂತ ಗೊತ್ತು, ಬಟ್ ನಾಳೆ ಇಳಾಸುತೆ ಅಥವಾ ಅವನಿಸುತೆ ಅಥವಾ ಪೃಥ್ವಿ ಆತ್ಮಜೆ ಈ ರೀತಿ ಕೇಳಿದ್ರೆ ಟಫ್ ಅನಿಸುತ್ತೆ ನಮಗೆ. ಓಕೆ, ನೆಕ್ಸ್ಟು ಚೆನ್ನಾಗಿ ಎಂಬುದು ಇದೇನು? ಕ್ರಿಯಾಪದನೋ, ಅವ್ಯಯನೋ, ರೂಢನಾಮನೋ, ನಾಮವಿಭಕ್ತಿನೋ. ಸೊ ಚೆನ್ನಾಗಿ, ಚೆನ್ನು ಪ್ಲಸ್ ಆಗಿ ಚೆನ್ನಾಗಿ,
ಇದು ಯಾವುದೇ ಲಿಂಗ ವಚನ ವಿಭಕ್ತಿಗಳನ್ನು ವಿಕಾರ ಹೊಂದದೆ ಇರುವುದರಿಂದ ಇದು ಅವ್ಯಯ ಆಗ್ತದೆ. ಅವ್ಯಯ. ಓಕೆ, ಇದು KPSC ಗ್ರೂಪ್ ಸಿಯಲ್ಲಿ 2016 ಕೇಳಿದಂಥ ಕ್ವಶನು. ನೆಕ್ಸ್ಟ್, ಶೂರನಾದ ರಾಮನು ಕ್ರೂರಿಯಾದ ರಾವಣನನ್ನು ತೀಕ್ಷ್ಣವಾದ ಬಾಣಗಳಿಂದ ಕೊಂದನು. ಡ್ಯಾಶ್. ಇಲ್ಲಿರುವ ವಿಶೇಷಣಗಳೆಂದರೆ, ವಿಶೇಷಣ ಅಂದ್ರೇನು? ವಿಶೇಷಣ ಅಂದರೆ ನಾಮಪದಗಳ ಗುಣವನ್ನು ವಿವರಿಸುವ ಪದಗಳು ವಿಶೇಷಣಗಳು. ಸೊ ಇಲ್ಲಿ ರಾಮನ ಮತ್ತು ರಾವಣನನ್ನು ಅವರ ಗುಣಗಳನ್ನು ಹೇಳೋದು ಯಾವುದು? ರಾಮನ ಗುಣ ಯಾವುದು ಹೇಳ್ತದೆ? ಶೂರ. ರಾವಣ ಕ್ರೂರಿ. ಓಕೆ, ಆಮೇಲೆ ಬಾಣ ಅಂತ ಹೋದಪ್ಪ ತೀಕ್ಷ್ಣ. ಸೊ ಕರೆಕ್ಟ್ ಏನಾಗುತ್ತೆ ಇಲ್ಲಿ? ಶೂರ, ಬಾಣ, ಕ್ರೂರಿ. ಆಪ್ಷನ್ ನಂಬರ್ 4 ಕರೆಕ್ಟು. ಇದು ಕೂಡ KPSC ಗ್ರೂಪ್ ಸಿಯಲ್ಲಿ ಕೇಳಿದಂಥ ಕ್ವಶನ್ನು. ನೆಕ್ಸ್ಟು, ಇದು ಸರಿಯಾದ ಗೌರವ ಪದ. ಇದು ಸರಿಯಾದ ಅಂದರೆ ಇಲ್ಲಿ ಕೊಟ್ಟಂಥ ಆಪ್ಷನಲ್ಲಿ ಆಧಾರ, ಹಾದರ, ಆದರ, ಆಧಾರ. ನೋಡಿ, ಇದರಲ್ಲಿ ಯಾವುದು ಕರೆಕ್ಟು? ಗೌರವ ಪದ ಅಂದಿದ್ದಾರೆ. ಗೌರವವನ್ನು ಕೊಡಬೇಕು. ಗೌರವ ಅಂದ್ರೇನು? ಸತ್ಕಾರ. ನೋಡಿ, ಆಧಾರ ಕರೆಕ್ಟ್ ಅದ ಇದು, ಬಟ್ ಆದರ ಅನ್ನೋದು ಕರೆಕ್ಟ್. ಆದರ ಆಪ್ಷನ್ 3 ಇದು ಗೌರವ ಪದವನ್ನು ಸೂಚಿಸ್ತದೆ. ಓಕೆ, ನೆಕ್ಸ್ಟ್ 35. ಸರಿಯಾದ ವಾಕ್ಯವನ್ನು ಗುರುತಿಸಿ. ಇಲ್ಲಿ ಸರಿ ವಾಕ್ಯ ನಮ್ಗೆ ಯಾವುದು? ಸರಿಯಾದ ಅಂದರೆ ಹೆಂಗೆ? ಅದನ್ನು ವಾಕ್ಯದ ಪದಬಂಧ ಸರಿಯಾಗಿರುವ ರೂಪ. ಇಲ್ಲಿ ನೋಡಿ, ನಿಮ್ಮ ಸುರಕ್ಷಿತ ಜೀವನಕ್ಕಾಗಿ ಮದ್ಯಪಾನ ಮಾಡಿ ವಾಹನ ಸಂಚಾರ ಮಾಡಬೇಡಿ. ವಾಹನ ಸಂಚಾರ ಮಾಡುವಾಗ ನಿಮ್ಮ ಸುರಕ್ಷಿತ ಜೀವನಕ್ಕಾಗಿ ಮದ್ಯಪಾನ ಮಾಡಬೇಡಿ ಅಂದರೆ ಶಬ್ದಗಳನ್ನು ರ್ಯಾಂಡಮ್ ಆಗಿ ಜೋಡಿಸಿದ್ದಾರೆ. ಸೊ ಬಟ್ ಇಲ್ಲಿ ಕರೆಕ್ಟ್ ಆದಂಥ ಒಂದು ಪದಬಂಧ ಯಾವುದು? ಇಲ್ಲಿ ನೋಡಿ, ಆಪ್ಷನ್ 3 ಆಗುತ್ತೆ. ಏನಂತ? ನಿಮ್ಮ ಸುರಕ್ಷಿತ ಜೀವನಕ್ಕಾಗಿ ವಾಹನ ಸಂಚಾರ ಮಾಡುವಾಗ ಮದ್ಯಪಾನ ಮಾಡಬೇಡಿ. ಇದು ಕರೆಕ್ಟು. ಓಕೆ, ನೆಕ್ಸ್ಟ್ 36ನೇ ಕ್ವಶನ್ ನೋಡಿ. ಸೊ ಇಲ್ಲಿ ಉತ್ಕರ್ಷಣ ಪದದ ವಿರುದ್ಧ ಪದ ಗುರುತಿಸಿ. ಉತ್ಕರ್ಷಣ. ಉತ್ಕರ್ಷಣ ಅಂದರೆ ಮೇಲೇರುವುದು ಅಥವಾ ಅಭಿವೃದ್ಧಿ. ಅಭಿವೃದ್ಧಿ. ಓಕೆ, ಈ ಪದಕ್ಕೆ ಎದುರಾದ ವಿರುದ್ಧ ಪದ ಯಾವುದು? ಕೆಳಗಿಳಿಯುವುದು ಅಂದರೆ ಅಭಿವೃದ್ಧಿ ಮಾಡುವುದು, ಅದನ್ನು ಕೆಳಗೆ ಇಳಿಸುವುದು ಅಂದರೆ ಉತ್ಕರ್ಷಣ, ಅಪಕರ್ಷಣ. ಓಕೆ, ನೆಕ್ಸ್ಟ್ ಕರ್ಣ. ಕರ್ಣ ಎಂಬ ಪದಕ್ಕೆ ವಿರುದ್ಧವಾದದ್ದು. ಕರ್ಣ ಅಂದರೆ ಏನು? ಕರ್ಣ ಅಂದರೆ ಕಿವಿ ಅಥವಾ ಸಾಲು. ಈ ಒಂದು ಪದಕ್ಕೆ ವ್ಯಾಕರಣಾತ್ಮಕ ವಿರುದ್ಧ ಪ್ರತ್ಯಯ ಹೊಂದಿರುವ ಪದ ಅಕರ್ಣ. ಮ್ಯಾಕ್ಸಿಮಮ್ ನಮಗೇನು ಅನಿಸುತ್ತಾ? ವಿಕರ್ಣ ಅಂತ. ವಿಕರ್ಣ ಆಗೋದಿಲ್ಲ, ಅದು ಅಕರ್ಣ. ನೆಕ್ಸ್ಟ್, ತಲೆ ಹೋಗು. ಈ ಒಂದು ನುಡಿಗಟ್ಟಿನ ಅರ್ಥ. ತಲೆ ಹೋಗು ಅಂದರೆ ಜವಾಬ್ದಾರಿ ಅಥವಾ ಅಪಾಯದ ಪರಿಸ್ಥಿತಿ ಎದುರಾಗುವುದು ಅಥವಾ ಅಪಾಯಕ್ಕೀಡಾಗುವುದು ಅರ್ಥ. ಇದನ್ನು ಕೂಡ KPSC ಗ್ರೂಪ್ ಸಿ 2016 ಕೇಳಿದ್ದಾರೆ. ನೆಕ್ಸ್ಟ್ ನೋಡಿ, ಸರಿಯಾದ ಪದವನ್ನು ಗುರುತಿಸಿ. ನೋಡಿ, ಇಲ್ಲಿ ಹೃದಯಾಂಧಕಾರ. ಸೊ ಇಲ್ಲಿ ಯಾವುದು ಕರೆಕ್ಟ್ ಆಗುತ್ತಪ್ಪ? ಹೃದಯ ಪ್ಲಸ್ ಅಂಧಕಾರ. ಹೃದಯ ಪ್ಲಸ್ ಅಂಧಕಾರ, ಹೃದಯಾಂಧಕಾರ. ಹೃದಯ ನೋಡಿ, ಧ ಇದೆ, ಅದು ಹೃದಯಾಂಧಕಾರ. ಸೊ ಇಲ್ಲಿ ಆಪ್ಷನ್ 3 ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕೋತಂಬರಿ. ಈ ಒಂದು ಪದದ ತತ್ಸಮ ರೂಪ ಕೋತಂಬರಿ. ಇದು ತದ್ಭವ ರೂಪ. ಇದು ಕೋತಂಬರಿ. ಇದರ
ತತ್ಸಮ ರೂಪ ಕುಸ್ತುಂಬರಿ, ಕುಸ್ತುಂಬರ ಅಥವಾ ಕುಸ್ತುಂಬರಿನೂ ಆಗುತ್ತಾ, ಕುಸ್ತುಂಬರ, ಆಪ್ಷನ್ 2. ಓಕೆ, ಸೊ ಇವಿಷ್ಟು ಒಂದು ಪ್ರಿವಿಯಸ್ ಇಯರ್ ಎಕ್ಸಾಮ್ಗಳಲ್ಲಿ ಕೇಳಿರೋಂಥ ಪ್ರಶ್ನೆಗಳಾಗಿದ್ವು. ಸೊ ಮುಂದಿನ ಒಂದು ಸೆಷನಲ್ಲಿ ಮತ್ತಷ್ಟು ಕ್ವಶನ್ಗಳೊಂದಿಗೆ ಬರ್ತೀನಿ. ಆದಷ್ಟು ಎಕ್ಸಾಮ್ಗಳ ಮುಂಚೆ ನಾವು ಆದಷ್ಟು ಜಾಸ್ತಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡುವ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.